ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೆಲ್ತಿಯಾಗಿ ಯಾವ ರೀತಿ ಮನೇಲೇ ಫ್ರೈಡ್ ರೈಸ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ವೆಜಿಟೇಬಲ್ಸ್, ಎಲ್ಲ ಥರದ ವೆಜಿಟೇಬಲ್ಸು ನೀವು ಯೂಸ್ ಮಾಡ್ಬೋದು, ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹೆಲ್ತಿನೇ ಅಲ್ವಾ. ನಾನಿಲ್ಲಿ ಆನಿಯನ್ ಮತ್ತು ಕ್ಯಾರೆಟ್ ಮತ್ತು ಹುಳ್ಳಿಕಾಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ನೆನೆಸಿಟ್ಕೊಂಡಿರೋ ಬಟಾಣಿನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಅಥವಾ ಫ್ರೋಝನ್ ಬಟಾಣಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ನಾನು ಇಷ್ಟು ಥರ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಇಷ್ಟೇ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ವೆಜಿಟೇಬಲ್ಸ್ ಆದಮೇಲೆ ನೆಕ್ಸ್ಟ್ ಏನು ಬೇಕು ಅಂದರೆ ನಮಗೆ ಚಿಲ್ಲೀಸ್, ನಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಚಿಲ್ಲಿ ತೊಗೋಬೇಕು. ಮತ್ತು ಜಿಂಜರ್ ಗಾರ್ಲಿಕ್, ನಾನಿಲ್ಲಿ ಪೇಸ್ಟ್ ಬೇಕಾದರೂ ನೀವು ಅಂಗಡಿಲಿ ರೆಡಿ ಸಿಗುತ್ತಲ್ಲ ಜಿಂಜರ್ ಗಾರ್ಲಿಕ್, ಅದು ಬೇಕಾದರೂ ತೊಗೋಬೋದು. ಬಟ್ ನಾನಿಲ್ಲಿ ಮನೇಲೇ ಮಾಡ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನನಗೆ ಲೈಟಾಗಿ ಬೇಕಿತ್ತು, ಅದಕ್ಕೆ ನಾನಿಲ್ಲಿ ಎಲ್ಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿದಾದಮೇಲೆ ನಾವು ಈ ರೀತಿ ಆಗುತ್ತೆ. ನೆಕ್ಸ್ಟು ಬಾಣಲಿಯಲ್ಲಿ ಎಣ್ಣೆ ಹಾಕೋಬೇಕು. ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಕಾದಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಒಂದು 2-3 ಅಷ್ಟು ಸಾಕು. ಎಣ್ಣೆ ಕಾದಿದೆಯೋ ಅಲ್ವೋ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲೀಸು, ಆ ಪೇಸ್ಟ್ನ ಇದಕ್ಕೆ ಹಾಕಬೇಕು. ನಾವು ಆ ಮೂರನ್ನು ಮಿಕ್ಸಿಯಲ್ಲೇ ನಾವು ಮನೆಯಲ್ಲೇ ಪೇಸ್ಟ್ ಮಾಡ್ಕೊತೀವಿ ಅಂದರೆ ಮೂರನ್ನು ಒಂದೇ ಸಲ ಗ್ರೈಂಡ್ ಮಾಡಿಕೊಂಡ್ರೆ ಬೆಟರು. ಇಲ್ಲ ಅಂದರೆ ನಾವು ಚಿಲ್ಲೀಸ್ ಅಷ್ಟು ಪೇಸ್ಟ್ ಮಾಡಿಕೊಂಡು ಹೊರಗಡೆ ಸಿಗೋವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಾ, ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಇದನ್ನು ಹಾಕಬೇಕು. ಸ್ವಲ್ಪ ಎಣ್ಣೆಗೆ ಹಾಕೋದ್ರಿಂದ ಇದು ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಹಸಿ ವಾಸನೆ ಇದೆಲ್ಲ ಹೋಗಿದ ಮೇಲೆ ಈ ಥರ ನೋಡಿ, ಅದು ಎಣ್ಣೆ ಮೇಲೆ ಬಂದು ಕುದೀತಾ ಇರುತ್ತೆ. ಈ ಥರ ಆದಮೇಲೆ ನಾವು ಆನಿಯನ್ ಮತ್ತು ಮಿಕ್ಕಿರೋ ಆನಿಯನ್ ಹಾಕ್ಕೊಂಡು, ಆನಿಯನ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಹಸಿ ವಾಸನೆ ಹೋಗಿದ್ದಾದಮೇಲೆ ನಾವು ಮಿಕ್ಕಿರೋ ಅಂಥ ವೆಜಿಟೇಬಲ್ಸ್ ನಾವೇನೇನು ಕಟ್ ಮಾಡ್ಕೊಂಡಿರ್ತೀವಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು, ಅದನ್ನೆಲ್ಲ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಬರೀ 2 ತಗೊಂಡಿದ್ದೀನಿ, ಹುಳ್ಳಿಕಾಯಿ ಮತ್ತು ಕ್ಯಾರೆಟು. ನಿಮಗೆ ಬೇಕು ಅಂದರೆ ಹೇಳಿದ್ನಲ್ಲ ಎಲ್ಲ ಥರ ವೆಜಿಟೇಬಲ್ಸ್ನು ನೀವು ಯೂಸ್ ಮಾಡ್ಬೋದು. ಈ ರೀತಿ ಎಲ್ಲನೂ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿ ಬಟಾಣಿನೂ ಇದಕ್ಕೆಲ್ಲ ಸೇರಿಸಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಇದಕ್ಕೇನು ನೀರೆಲ್ಲ ಹಾಕಬಾರ್ದು, ಎಣ್ಣೆನಲ್ಲೇ ಇದು ಚೆನ್ನಾಗಿ ಫ್ರೈ ಆಗಿ ಕುಕ್ ಆಗಬೇಕು. ಇದು ಬೇಗ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಸೊ ನಾವು ಅವಾಗವಾಗ ಕೈ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಎಣ್ಣೆಯಲ್ಲೇ ಫ್ರೈ ಆಗಬೇಕಲ್ಲ. ಸೊ ನಮಗೆ ತರಕಾರಿ ಎಲ್ಲ ಬೆಂದಿದೆ ಅನಿಸಿದಾದ್ಮೇಲೆ ಲಾಸ್ಟ್ಗೆ ನಾವು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ನಿಂಬೆಹಣ್ಣು, ಉಪ್ಪು, ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಇಲ್ಲಿ ಹೆಲ್ತಿಯಾಗಿರೋ ಮನೆಯಲ್ಲೇ ಮಾಡಿರೋ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗುತ್ತೆ. ನಾವು ಇದನ್ನು ಯಾವಾಗ ಬೇಕಾದರೂ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.